ಘೋಷಣೆಯಾಗಲಿ ಸರ್ಕಾರಿ ಕೂಡಲೇ ಸರ್ಕಾರಿ ಖರೀದಿ ಕೇಂದ್ರಗಳನ್ನು ತೆರೆಯಿರಿ. ರೈತರ ಒಂದಾಗಿ ಕೂಡಲೇ ಮೆಕ್ಕೆಜೋಳ ಮತ್ತು ಭತ್ತಕ್ಕೆ 3,500 ರೂಪಾಯಿ ನಿಗದಿಯಾಗಲಿ. ಒಂದು ವಿಷಯ ಏಳನೇ ಬಂದು ನಿಮ್ಗೆಲ್ಲ ಗೊತ್ತಿದೆ. ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಅವರು ಗೆಲುವಿನ ನಂತರ ಎಲ್ಲ ದೇಶಗಳ ಮೇಲೆ ಅವರು ಯಾರು ಅಮೆರಿಕದ ಮಾತುಗಳನ್ನು ಕೇಳಲ್ವೋ, ಅಮೆರಿಕದ ಸಾಮ್ರಾಜ್ಯಶಾಹಿಗಳ ಮಾತುಗಳನ್ನು ಯಾರು ಕೇಳಲ್ವೋ ಆ ದೇಶಗಳ ಮೇಲೆ ಇವತ್ತು ಟರಿಫ್ ಹಾಕಿ ಇವತ್ತು ಹೆಚ್ಚು ಮಾಡ್ತಾ ಇದ್ದಾರೆ. 50%, 100%, 150%. ನಮ್ಮ ಮೇಲೆ ಕೂಡ ಇವತ್ತು ಬೇರೆ ಬೇರೆ ಕಂಡೀಷನ್ಸ್ಗೆ ನೀವು ಒಪ್ಕೊಂಡ್ರೆ ಮಾತ್ರ ಮೋದಿ ಅವರಿಗೆ ಹೆಸರು ಕೊಟ್ಟಿರ್ತಕ್ಕಂಥದ್ದು ಎಚ್ಚರಿಕೆ. ಮೋದಿ ಅವರು ಹೇಳ್ಕೊಂಡು ಏನ್ ತಿರುಗಿದ್ದು, ನಾನು ಡೊನಾಲ್ಡ್ ಟ್ರಂಪ್ ಬಹಳ ಆತ್ಮೀಯ ಸ್ನೇಹಿತರು, ಪ್ರಪಂಚದಲ್ಲಿ ಯಾರಾದ್ರೂ ಇಬ್ಬರು ಬಹಳ ಒಳ್ಳೆಯ ಸ್ನೇಹಿತರು ಅಂದ್ರೆ ನಾನು ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದ್ರು. ಆದ್ರೆ ಇವತ್ತು ಡೊನಾಲ್ಡ್ ಟ್ರಂಪ್ ಮೋದಿ ಅವ್ರನ್ನ ಇವತ್ತು ಸೈಡ್ ಕಳ್ಬಿಟ್ಟಿದ್ದಾರೆ. ಯಾವುದಕ್ಕೆ ಇವತ್ತು ಪರಿಗಣಿಸಲ್ಲ ಅವರು. ಮೋದಿ ಅವ್ರ ಬಿಟ್ಟು ಇವತ್ತು ಎಲ್ಲ ತೀರ್ಮಾನಗಳು ತಗೊಂತಾ ಇದ್ದಾರೆ ಪ್ರಪಂಚದ ಏನು ಹಂತದಲ್ಲಿ. ಆದ್ರಿಂದ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಮೇಲೆ ಏರಿಸ್ತಕ್ಕಂಥ ಒಂದು ಇದು ಟರಿಫ್ ವಾರ್. ಆ ಟರಿಫ್ ವಾರ್ ಏನಾಗತ್ತೆ ಅಂದ್ರೆ, ಇವತ್ತೇನೋ ನೀವು ಕಾರ್ಮಿಕ ಸಮಿತಿಗಳನ್ನ ನೀವು ತಂದ್ರೆ ಮಾತ್ರ ಅಮೆರಿಕದ ಬಂಡವಾಳ ಬರೋದಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ನೀವು ಇದೇ ಹಳೆ ಕಾನೂನಿಟ್ಟು ಕಾರ್ಮಿಕರಿಗೆ ನೀವು ಹಕ್ಕುಗಳನ್ನು ಕೊಟ್ಕೊಂಡು ಹೋದ್ರೆ ಯಾವ ಬಂಡವಾಳ ಕೂಡ ಬರಲ್ಲ ಅಂತ ಹೇಳಿ ಇವತ್ತು ಅವ್ರು ಬೆದರಿಕೆ ಆಗ್ತಿದ್ದಾರೆ. ಮೂರನೇದೇ ನಮ್ಮ ದೇಶದ ಬಂಡವಾಳಗಾರರು ಮತ್ತು ಕಾರ್ಪೊರೇಟ್ ಬಂಡವಾಳಗಳು ಇವತ್ತು ನಮ್ಮ ಕಾರ್ಮಿಕರನ್ನ ಯಾವತ್ತೂ ಕೂಡ ಗುಲಾಮರಾಗಿ